ಜೊತೆಗೆ ಈಗಾಗಲೇ ಹುಣಸೂರಿನಲ್ಲಿ ಕೃಷಿ ಉಪಕರಣ ವಿತರಣೆ ಮಾಡುವಂಥದ್ದು ಕಾರ್ಯಕ್ರಮ ಆಗಿದೆ. ಸುಮಾರು 5 ಕಡೆ ಹೊಸ ಗ್ರಾಮ ಪಂಚಾಯತಿ ಕಟ್ಟಡಗಳನ್ನು ನಿರ್ಮಾಣ ಮಾಡಿದ್ದೀವಿ. ಅನೇಕ ಕೆಲಸಗಳು ಆಗ್ತಾ ಇದೆ. ನಾವು ಇವತ್ತು ಕೂಡ ಶಿಫಾರಸು ಮಾಡಿದ್ದೀವಿ. ನಮ್ಮ ಸೆಂಟ್ರಲ್ ರೋಡ್ ಫಂಡ್ ಅಲ್ಲೂ ಕೂಡ ಹುಣಸೂರು 3 ರಸ್ತೆಗಳು ನಿರ್ದಿಷ್ಟವಾದಂತಹ ರಸ್ತೆ ಮಾಹಿತಿಯನ್ನು ಕೂಡ ನಮ್ಮ ಮಾಧ್ಯಮಕ್ಕೆ ಕಳಿಸ್ತೀವಿ. ಹಾಗೆ ನಮ್ಮ ರಸ್ತೆ ಏನು ಸಮಸ್ಯೆ ಇದೆ, ರಾಜ್ಯ ಸರ್ಕಾರದಲ್ಲಿರುವ ಏನು ಹಣದ ಕೊರತೆ ಇದೆ, ಅದೇ ಅಭಿವೃದ್ಧಿ ಕೆಲಸ ಆಗ್ತಾ ಇರೋ ಕಾರಣಕ್ಕಾಗಿ ಕೇಂದ್ರದಿಂದ ನಾವು ಕೈ ಜೋಡಿಸ್ತೀವಿ ಅಂತ ಇವತ್ತು ಒಂದು ಒಳ್ಳೆಯ ಉದ್ದೇಶ ತಗೊಂಡು ನಾವು ಕೂಡ ಶಿಫಾರಸು ಮಾಡಿದ್ವಿ. ನೋಡೋಣ, ತಕ್ಷಣ ಫಾಲೋ ಅಪ್ ಮಾಡಿ ಆದಷ್ಟು ಶೀಘ್ರದಲ್ಲಿ ಅದು ಕೂಡ ಅನುಷ್ಠಾನ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಹೌದು, ಎಲ್ಲ ರೋಡ್ಗಳು ಮಾಡುವಂಥದ್ದು ರಾಜ್ಯ ಸರ್ಕಾರದ ಹೊಣೆ, ಅದರಲ್ಲಿ ಸ್ವಲ್ಪ ಕೇಂದ್ರ ಸರ್ಕಾರದಿಂದ ಏನು ಮಾಡಬೇಕು ಅದನ್ನು ಮಾಡ್ತಾ ಇದ್ದೀವಿ ಅಂತ ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು ನಮ್ಮ ಇರ್ತಕ್ಕಂಥ ಪ್ರಸ್ತುತ ಹೆದ್ದಾರಿ ಏನಿದೆ, ಬಹಳ ಸಮಸ್ಯೆಗಳಿದ್ದಾವೆ, ಬಹಳ ಗುಂಡಿಗಳಿದ್ದಾವೆ, ಅದನ್ನು ಕೂಡ ನಾನು NHAI ಗಮನಕ್ಕೆ ತಂದಿದ್ದೀನಿ. ಆದಷ್ಟು ಶೀಘ್ರದಲ್ಲಿ ಅದನ್ನು ಕೂಡ ಬಗೆಹರಿಸಿ ಮತ್ತೆ ಒಂದು ಒಳ್ಳೆ ಇವತ್ತು ವ್ಯವಸ್ಥೆ ಕೊಡಬೇಕಾಗುತ್ತೆ. ಹೊಸ ಹೆದ್ದಾರಿ